ಸ್ನೇಹಿತರೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಫೋಕಸ್ ಯೂಟ್ಯೂಬ್ ಚಾನಲ್. ರಾಜ್ಯದಾದ್ಯಂತ ಭಾರೀ ಚರ್ಚೆಗೆ ಕಾರಣವಾಗಿರ್ತಕ್ಕಂತಹ ರೇಣುಕಾಸ್ವಾಮಿ ಕೊಲೆಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಒಂದು ಬೆಳವಣಿಗೆ ಅಂತಕ್ಕಂಥದ್ದು ನಡೀತಾ ಇದೆ. ಈ ಪ್ರಕರಣ 14ನೇ ಆರೋಪಿಯಾಗಿರ್ತಕ್ಕಂತಹ ಪ್ರದೋಷ್ ಅವರು ನ್ಯಾಯಾಲಯದ ಮುಂದೆ ತಾನು ಮಾಫಿ ಸಾಕ್ಷಿ ಆಗಲು ಅವಕಾಶ ನೀಡುವಂತೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಸೊ ಇದೇ ಇವತ್ತಿನ ಒಂದು ಮುಖ್ಯವಾದಂತಹ ಅಂಶ ಅಂತ ಹೇಳ್ಬೋದು. ಈ ಒಂದು ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಪ್ರಕರಣದ ಮುಂದಿನ ವಿಚಾರಣೆ ಮೇಲೆ ಯಾವ ರೀತಿಯಾಗಿ ಇದು ಪರಿಣಾಮವನ್ನು ಬೀರುತ್ತೆ ಅಂತಕ್ಕಂಥ ವಿಚಾರವನ್ನು ನಾವು ನೋಡೋದಾದರೆ, ಅದಕ್ಕೂ ಮುಂಚೆ ಈ ಪ್ರಕರಣದ ಹಿನ್ನೆಲೆಯನ್ನು ನಾವು ನೋಡೋದಾದರೆ, ಇದು ಚಿತ್ರದುರ್ಗದ ಮೂಲದಾಗಿರ್ತಕ್ಕಂತಹ ರೇಣುಕಾಸ್ವಾಮಿಯವರು ಸಾಮಾಜಿಕ ಜಾಲತಾಣಗಳಲ್ಲಿ ನಟ ದರ್ಶನ್ ಅವರ ಆಪ್ತ ಸ್ನೇಹಿತೆಯಾಗಿರ್ತಕ್ಕಂತಹ ಪವಿತ್ರ ಗೌಡ ಅವರ ಕುರಿತು ಕೆಲವೊಂದು ಅಸಭ್ಯವಾಗಿರ್ತಕ್ಕಂತಹ ಸಂದೇಶಗಳನ್ನು ಕಳಿಸಿರ್ತಾರೆ ಎಂಬ ಆರೋಪದ ಮೇಲೆ ಅವರನ್ನು ಬೆಂಗಳೂರಿಗೆ ಕರೆತರಿಸಿ ಅವರನ್ನು ಹಲ್ಲೆ ಮಾಡಿ ಕೊಲೆ ಮಾಡಲಾಗಿದೆ ಅಂತ ಪೊಲೀಸರು ಆರೋಪವನ್ನು ಮಾಡಿದ್ದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಅವರು ಹಾಗೂ ಪವಿತ್ರ ಗೌಡ ಅವರು ಸೇರಿದಂತೆ ಹಲವಾರು ಜನರ ವಿರುದ್ಧ ಈ ಪೊಲೀಸರು ಆರೋಪ ಪಟ್ಟಿಯನ್ನು ಸಲ್ಲಿಸಿರ್ತಾರೆ. ಈ ತನಿಖೆಯ ನಂತರ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಇನ್ನೂ ಕೂಡ ಒಂದು ವಿಚಾರಣೆ ಅಂತಕ್ಕಂಥದ್ದು ನಡೀತಾ ಇದೆ. ಈಗ ಏನಾಗ್ತಾ ಇದೆ ಅಂತಂದರೆ, 14ನೇ ಆರೋಪಿಯಾಗಿರ್ತಕ್ಕಂತಹ ಪ್ರದೋಷ್ ಅವರು ನ್ಯಾಯಾಲಯಕ್ಕೆ ತಮ್ಮ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ತಾನು ನಡೆದಂತಹ ಘಟನೆ ಬಗ್ಗೆ ಸಂಪೂರ್ಣವಾಗಿ ಸತ್ಯವನ್ನು ನಾನು ನ್ಯಾಯಾಲಯದ ಮುಂದೆ ಹೇಳೋಕ್ಕೆ ಸಿದ್ಧನಾಗಿದ್ದೀನಿ. ಅಂದರೆ ನಾನು ಸತ್ಯವನ್ನು ಒಪ್ಕೊಳ್ಳೋಕ್ಕೆ ನಾನು ನ್ಯಾಯಾಲಯದ ಮುಂದೆ ತಯಾರಾಗಿದ್ದೀನಿ. ಅದ್ರ ಜೊತೆಗೆ ನನ್ನನ್ನು ಮಾಫಿ ಸಾಕ್ಷಿಯನ್ನಾಗಿ ನೀವು ಪರಿಗಣನೆ ಮಾಡಬೇಕು ಮತ್ತು ನ್ಯಾಯಾಲಯದ ಮುಂದೆ ನಾನು ಸಂಪೂರ್ಣವಾಗಿ ಸಹಕಾರವನ್ನು ಕೊಡ್ತೀನಿ. ನೀವು ಯಾವುದೇ ಥರ ಕ್ವಶನ್ ಕೇಳಿದ್ರು ಕೂಡ ಅದಕ್ಕೆ ನಾನು ಆನ್ಸರ್ ಮಾಡೋಕ್ಕೆ ರೆಡಿ ಇದ್ದೀನಿ. ನನಗೆ ಏನು ತಿಳಿದಿದೆಯೋ, ನನ್ನ ನಾಲೆಡ್ಜಿಗೆ ಏನು ತಿಳಿದಿದೆಯೋ ಅದ್ರ ಬಗ್ಗೆ ಎಲ್ಲ ಒಂದು ಮಾಹಿತಿಯನ್ನು ನಾನು ಕೋರ್ಟ್ನ ಮುಂದೆ ಇಡ್ತೀನಿ. ಉಳಿದ ಆರೋಪಿಗಳ ಬಗ್ಗೆ ಸತ್ಯವನ್ನು ಕೂಡ ನಾನು ಹೇಳೋದಕ್ಕೆ ಸಿದ್ಧನಾಗಿದ್ದೀನಿ ಅಂತ ಅವರು ತಮ್ಮ ಅರ್ಜಿಯಲ್ಲಿ ಅದನ್ನು ಉಲ್ಲೇಖ ಮಾಡಿ ಇದು ಒಂದು ವರದಿ ಆಗಿದೆ. ಈ ಮಾಫಿ ಸಾಕ್ಷಿ ಅಂತಂದರೆ ಏನಪ್ಪ ಅಂತಂದರೆ, ಭಾರತೀಯ ಕಾನೂನಿನ ಪ್ರಕಾರ ಗಂಭೀರ ಅಪರಾಧ ಪ್ರಕರಣಗಳಲ್ಲಿ ಒಬ್ಬ ಆರೋಪಿ ತನ್ನ ಪಾತ್ರವನ್ನು ಒಪ್ಕೊಂಡು, ಅಂದರೆ ನಾನು ಏನು ತಪ್ಪು ಮಾಡಿರ್ತೀನಿ ಆ ಪಾತ್ರವನ್ನು ಒಪ್ಕೊಂಡು ಅಲ್ಲಿ ಏನು ಘಟನೆ ನಡೆದಿದೆ ಅದರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಸತ್ಯವನ್ನು ನ್ಯಾಯಾಲಯದ ಜಡ್ಜ್ ಮುಂದೆ ಹೇಳಲು ಅದನ್ನು ಒಪ್ಕೊಳ್ತಾರೆ. ನ್ಯಾಯಾಲಯವು ಇದನ್ನು ಕೆಲವು ಷರತ್ತುಗಳ ಅಡಿಯಲ್ಲಿ ಅವರಿಗೆ ಕ್ಷಮಾದಾನವನ್ನು ನೀಡಿ, ಅಂದರೆ ಸಾಕ್ಷಿಯಾಗಿ ಅದನ್ನು ಪರಿಗಣನೆ ತಗೊಳ್ತಾರೆ. ಅಂದರೆ ಇವರೇನಾದರೂ ಸತ್ಯ ಹೇಳಿದ್ರೆ ಇವರಿಗೆ ಆಗುವಂಥ ಶಿಕ್ಷೆಯಲ್ಲಿ ಕಡಿಮೆ ಆಗಿಬಿಟ್ಟು ಕ್ಷಮಾದಾನವನ್ನು ನೀಡ್ಬೋದು. ಇದನ್ನು ಕೋರ್ಟು ತನ್ನ ಸಾಕ್ಷಿಯನ್ನಾಗಿ ಪರಿಗಣಿಸ್ಬೋದು ಅಂತಕ್ಕಂಥದ್ದು ಮಾಫಿ ಸಾಕ್ಷಿ ಅಂತ ಹೇಳ್ತೀವಿ. ಆದರೆ ಅರ್ಜಿ ಸಲ್ಲಿಸಿದ ಮಾತ್ರಕ್ಕೆ ಮಾಫಿದು ಸಿಗೋದಿಲ್ಲ. ಇದೊಂದು ನಾವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥ ವಿಚಾರ. ನಾವು ಯಾವಾಗಾದರೂ ಮಾಫಿ ಅಂತ ಹೇಳಿದ ತಕ್ಷಣ ಇದು ನಮಗೆ ಕೆಲವೊಂದು ಕಂಡೀಷನ್ಸ್ ಇರುತ್ತೆ ಇದನ್ನು ಮಾಫಿಯನ್ನು ಸಿಗೋದಕ್ಕೆ. ಮತ್ತು ನ್ಯಾಯಾಲಯ ಮತ್ತು ಪ್ರಾಸಿಕ್ಯೂಷನ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ. ಅಂದರೆ ನ್ಯಾಯಾಲಯ ಮತ್ತು ಪ್ರಾಸಿಕ್ಯೂಷನ್ ಇವೆರಡೂ ಕೂಡ ತನ್ನ ಅಭಿಪ್ರಾಯವನ್ನು ಪರಿಗಣನೆಗೆ ತೆಗೆದುಕೊಂಡ ಮೇಲೆ ಇದು ತೀರ್ಮಾನವನ್ನು ಕೈಗೊಳ್ಳುತ್ತೆ. ಅರ್ಜಿ ಏನಾದರೂ ಅಂಗೀಕಾರ ಆದರೆ, ಅರ್ಜಿ ಏನಾದರೂ ಅಕ್ಸೆಪ್ಟ್ ಮಾಡಿಕೊಂಡ್ರೆ, ಆಮೇಲೆ ಏನಾದರೂ ಅವರು ಸುಳ್ಳುಗಳನ್ನು ಏನಾದರೂ ಹೇಳಿದ್ರೆ ಆ ಕ್ಷಮಾದಾನವನ್ನು ಹಿಂತೆಗೆದುಕೊಳ್ಳುವಂತಹ ಅವಕಾಶವೂ ಕೂಡ ಈ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಇದೆ. ಸೊ ಇಷ್ಟು ಕಂಡೀಷನ್ಸು ಈ ಒಂದು ಕ್ಷಮಾದಾನ ಇದರಲ್ಲಿ ಇರುತ್ತೆ. ಇದು ಪ್ರಕರಣದ ಯಾವ ರೀತಿ ಪರಿಣಾಮ ಬೀಳುತ್ತೆ ಅಂತ ನಾವು ನೋಡೋದಾದರೆ, ಪ್ರದೋಷ್ ಅವರ ಅರ್ಜಿ ಏನಾದರೂ ಅಂಗೀಕಾರ ಆಯಿತು ಅಂದರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಹೊಸ ಮಾಹಿತಿ ಬರ್ತಕ್ಕಂಥ ಸಾಧ್ಯತೆ ಇದೆ. ಅಲ್ಲಿ ಏನು ನಡೆದಿದೆ ಅನ್ನೋದು ಎಲ್ಲವೂ ಕೂಡ ಸಂಪೂರ್ಣವಾಗಿ ಮಾಹಿತಿ ಸಿಗುತ್ತೆ. ಇತರ ಆರೋಪಿಗಳ ವಿರುದ್ಧ ಹೆಚ್ಚುವರಿ ಸಾಕ್ಷ್ಯಗಳು ಕೂಡ ಸಿಗಬಹುದು. ಅಂದರೆ ಇವರ ಜೊತೆ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿಗಳ ಅವರ ಸಾಕ್ಷಿಗಳು ಕೂಡ ಸಿಗ್ಬೋದು. ಅಥವಾ ಈಗಾಗಲೇ ಸಿಕ್ಕಿರ್ತಕ್ಕಂಥ ಸಾಕ್ಷಿಗಳು ಕೂಡ ಇನ್ನೆಷ್ಟು ಬಲವನ್ನು ಪಡ್ಕೊಳ್ಬೋದು ಈ ಒಂದು ಅವರೇನಾದರೂ ನಿಜವನ್ನು ಹೇಳಿದ್ರೆ. ಈ ಒಂದು ವಿಚಾರಣೆಯನ್ನು ದಿಕ್ಕನ್ನೇ ಬದಲಿಸುವಂತಹ ಸಾಕ್ಷಿ ಕೂಡ ಸಿಗ್ಬೋದು, ಗೊತ್ತಿಲ್ಲ. ಆದರೆ ಇವೆಲ್ಲವೂ ಕೂಡ ನ್ಯಾಯಾಲಯದ ಅರ್ಜಿಯನ್ನು ಅಂಗೀಕರಿಸಿದರೆ ಮಾತ್ರ ಇದು ಸಾಧ್ಯ ಆಗುತ್ತೆ. ಫಸ್ಟು ಆ ನ್ಯಾಯಾಲಯ ಅಂಗೀಕರಿಸ್ಬೇಕಲ್ವ ಇದು ಮಾಫಿಗೋಸ್ಕರ. ಸೊ ಇದು ಎಲ್ಲಾದರೂ ಒಪ್ಕೊಂಡ್ರೆ ಮಾತ್ರ ಸಾಧ್ಯವಾಗುತ್ತೆ, ಇಲ್ಲಾಂದರೆ ಇದು ಸಾಧ್ಯ ಆಗೋದಿಲ್ಲ. ಸದ್ಯಕ್ಕೆ ಇದ್ರ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಆದೇಶ ಇನ್ನು ಕೊಟ್ಟಿಲ್ಲ ಕೋರ್ಟು. ಇನ್ನು ಸುಪ್ರೀಂ ಕೋರ್ಟ್ನ ಸೂಚನೆ ಏನಪ್ಪ ಅಂತಂದರೆ, ಈ ಒಂದು ಪ್ರಕರಣದ ವಿಚಾರಣೆ ಇನ್ನೂ ಲೇಟ್ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಈಗಾಗಲೇ ಬೆಂಗಳೂರಿನ ವಿಚಾರಣಾ ನ್ಯಾಯಾಲಯಕ್ಕೆ
ವಿಚಾರಣೆಯನ್ನು ಸಾದಷ್ಟು ಅಂದರೆ ನಿಮಗೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗವಾಗಿ ಅಂದರೆ ಈ ವಿಚಾರವನ್ನು ಬೇಗ ಕಂಪ್ಲೀಟ್ ಮಾಡಿ ಅಂತ ಒಂದು ಸೂಚನೆಯನ್ನು ಕೊಡ್ತಾ ಇದೆ. ಇನ್ನು ಇದು ಮುಂದೆ ಏನಾಗ್ಬೋದು ಅಂತಂದರೆ ಇನ್ ಕೇಸ್ ಏನಾದರೂ ಪ್ರದೋಷ್ ಅವರ ಅರ್ಜಿ ವಿಚಾರಣೆಯನ್ನು ಬರಬಹುದು, ಅಥವಾ ಪ್ರಾಸಿಕ್ಯೂಷನ್ ತನ್ನ ಅಭಿಪ್ರಾಯವನ್ನು ನ್ಯಾಯಾಲಯಕ್ಕೆ ಹೇಳ್ಬೋದು, ಇಲ್ಲಾಂದರೆ ನ್ಯಾಯಾಲಯ ಅವರು ಮಾಫಿ ಸಾಕ್ಷಿಯಾಗಲು ಅರ್ಹರ ಅಥವಾ ಇವ್ರಿಗೆ ಅರ್ಹತೆ ಇಲ್ವಾ ಅಂತಕ್ಕಂಥದ್ದನ್ನು ಅವರು ಡಿಸೈಡ್ ಮಾಡ್ತಾರೆ. ಇಲ್ಲಿ A14 ಪ್ರದೋಷ್ ಮಾಫಿನ ಸಾಕ್ಷಿಯಾಗೋಕ್ಕೆ ಅರ್ಜಿನ ಸಲ್ಲಿಸಿದ್ದಾರೆ. ತಾವು ಸಂಪೂರ್ಣ ಸುದ್ದಿ ಅಂದರೆ ಏನು ನಡೆದಿದೆ ಅಲ್ಲಿ ನಿಜವನ್ನು ಹೇಳೋದಕ್ಕೆ ಅವರು ರೆಡಿ ಇದ್ದೇನೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಅರ್ಜಿಯನ್ನು ಕುರಿತು ನ್ಯಾಯಾಲಯ ಇನ್ನು ಅಂತಿಮ ಆದೇಶವನ್ನು ಕೊಟ್ಟಿಲ್ಲ. ಇವರು ಅರ್ಜಿಯನ್ನು ಸಲ್ಲಿಸಿದರೆ ಆ ಅರ್ಜಿ ಸಲ್ಲಿಸಿದ್ದಕ್ಕೆ ಇನ್ನು ಮರು ಉತ್ತರವಾಗಿ ಅವರಿನ್ನೂ ಯಾವುದೇ ರೀತಿಯಾದಂತಹ ನಿರ್ಣಯವನ್ನು ಕೈಗೊಂಡಿಲ್ಲ. ಈ ಒಂದು ಪ್ರಕರಣಕ್ಕೆ ಇನ್ನು ವಿಚಾರಣೆ ಇನ್ನು ಮುಂದುವರಿತಾನೇ ಇದೆ. ಯಾವುದೇ ಆರೋಪಿಯ ಅಪರಾಧ ನ್ಯಾಯಾಲಯದಲ್ಲಿ ಸಾಬೀತಾಗುವವರೆಗೂ ಕೂಡ ಅವರು ಆರೋಪಿಗಳಷ್ಟೇ, ಅಪರಾಧಿಗಳು ಅಲ್ಲ. ಸದ್ಯಕ್ಕೆ ಈ ಒಂದು ಬೆಳವಣಿಗೆ ಪ್ರಕರಣದಲ್ಲಿ ತುಂಬ ಒಂದು ತೀವ್ರವಾಗಿ ಒಂದು ಪರಿಣಾಮಕಾರಿಯಾಗಿರ್ತಕ್ಕಂಥ ಘಟನೆಯನ್ನು ಬೀರ್ತಾ ಇದೆ. ಆದರೆ ಅಂತಿಮ ಸತ್ಯ ಮತ್ತು ತೀರ್ಪು ನ್ಯಾಯಾಲಯದ ವಿಚಾರಣೆಯ ನಂತರವೇ ಹೊರಬರುತ್ತೆ. ಅಲ್ಲಿವರೆಗೂ ಕೂಡ ನಾವು ಯಾವುದೇ ರೀತಿಯಾದಂತಹ ನಿರ್ಧಾರಕ್ಕೆ ಬರಲಿಕ್ಕೆ ಆಗೋದಿಲ್ಲ. ನೋಡೋಣ ಇದು ಏನಾಗ್ಬೋದು. ಇದರಿಂದ ಏನಾದರೂ ದರ್ಶನ್ ಅವರ ಒಂದು ಇದಕ್ಕೆ ಅವರ ಕೆರಿಯರ್ಗೆ ಏನಾದರೂ ನೆಕ್ಸ್ಟ್ ಅವ್ರಿಗೇನಾದ್ರು ಶಿಕ್ಷೆ ಜಾಸ್ತಿ ಆಗುತ್ತಾ ಆ ಥರ ಏನಾದರೂ ಇರುತ್ತಾ ಅಂದರೆ ಖಂಡಿತ ಮುಂದೆ ನಾವು ಕಾದು ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಯಾಕೆಂದರೆ ಇಲ್ಲಿ ಇನ್ನು ಕೋರ್ಟ್ ಅದನ್ನು ಆಕ್ಸೆಪ್ಟ್ ಮಾಡಿಲ್ಲ ಅಂದಮೇಲೆ ನಾವು ಯಾವುದೇ ರೀತಿಯಾದಂಥ ಜಡ್ಜ್ಮೆಂಟ್ಗೆ ಬರೋದಕ್ಕೆ ಆಗೋದಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವ್ರಿಗೆ ಏನಾದರೂ ಮುಂದೆ ಏನಾದ್ರು ಮುಂದಿನ ದಿನಗಳಲ್ಲೇನಾದರೂ ಅವರಿಗೆ ಶಿಕ್ಷೆಗಳು ಬಡೋದು ಅದೆಲ್ಲ ನಾವು ಕೂಡ ಏನು ಕೂಡ ಇದರಲ್ಲಿ ಬಗ್ಗೆ ಮಾತಾಡೋಕ್ಕಾಗೋದಿಲ್ಲ. ಯಾಕೆಂದರೆ ಇನ್ನು ಕೋರ್ಟ್ ಅದನ್ನು ಅಂಗೀಕಾರ ಮಾಡಿದ ಮೇಲೆ ಅದರ ನಂತರ ಯಾವ ರೀತಿ ಬೆಳವಣಿಗೆಗಳು ಆಗುತ್ತೆ ಅನ್ನೋದ್ರ ಮೇಲೆ ಇದು ಡಿಸೈಡ್ ಆಗುತ್ತೆ ಹೊರತು ಅದರ ಬಗ್ಗೆ ನಾವು ಯಾವುದೇ ರೀತಿಯಾದಂತಹ ಮಾತುಗಳನ್ನ ಆಡಲಿಕ್ಕೆ ಆಗೋದಿಲ್ಲ. ಇನ್ನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರು ಆರೋಪಿ ಅಷ್ಟೇ ಹೊರತು ಅಪರಾಧಿ ಅಲ್ಲ. ಯಾಕೆಂದರೆ ಯಾವುದೇ ಒಂದು ನ್ಯಾಯಾಲಯದಲ್ಲಿ ಆ ಒಂದು ತಪ್ಪನ್ನು ಅವರು ಸಾಕ್ಷಿ ಸಮೇತ ತೋರಿಸಿ ಅವರು ಒಪ್ಕೊಂಡ ಮೇಲೇ ಅವರು ಅಪರಾಧಿಗಳೇ ಆಗ್ತಾರೆ ಹೊರತು ನ್ಯಾಯಾಲಯ ಇನ್ನೂ ಕೂಡ ಅವರನ್ನು ಆರೋಪಿ ಸ್ಥಾನದಲ್ಲಿ ಇಟ್ಟಿದೆ. ಯಾಕೆಂದರೆ ಅವರ ಒಂದು ತಪ್ಪು ಇನ್ನೂ ಕೂಡ ಸಾಬೀತಾಗಿಲ್ಲ. ಇನ್ ಕೇಸ್ ಇವರೇನಾದರೂ ಪ್ರದೋಷ್ ಅವರಿಗೆ ತನ್ನ ತಪ್ಪನ್ನು ಒಪ್ಕೊಂಡು ಅವರೇನಾದರೂ ನಿಜ ಹೇಳಿದರೆ ಆ ನಂತರದ ಮುಂದಿನ ಬೆಳವಣಿಗೆಗಳನ್ನು ನಾವು ನೋಡಿಬಿಟ್ಟು ಅದನ್ನು ನಾವು ಡಿಸೈಡ್ ಮಾಡಬೇಕೆ ಹೊರತು ಇವಾಗ ಇದ್ರ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಂತಿಮ ತೀರ್ಮಾನಕ್ಕೆ ನಾವು ಬರೋದಿಲ್ಲ. ತುಂಬ ಜನ ಯೂಟ್ಯೂಬಲ್ಲಿ ಹೇಳ್ತಾ ಇದ್ದಾರೆ ದರ್ಶನ್ ಅವ್ರಿಗೆ ಅಷ್ಟು ವರ್ಷ ಜೈಲು ಶಿಕ್ಷೆ ಆಗ್ಬೋದು, ಇಷ್ಟು ವರ್ಷ ಜೈಲು, ಅದೆಲ್ಲ ಏನೂ ಇಲ್ಲ. ಯಾಕೆಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಯಾವುದೇ ರೀತಿಯಾದಂತಹ ಅಂತಿಮ ತೀರ್ಮಾನ ಇನ್ನೂ ಬಂದಿಲ್ಲ. ಸೊ ಅಲ್ಲಿವರೆಗೂ ಕೂಡ ನಮ್ಮ ದರ್ಶನ್ ಅವರು ಆರೋಪಿನೇ ಹೊರತು ಅಪರಾಧಿ ಅಲ್ಲ ಅಂತ ಹೇಳ್ತಾರೆ. ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡೋಣ ಮುಂದಿನ ಬೆಳವಣಿಗೆಗಳು ಯಾವ ರೀತಿ ಆಗುತ್ತೆ ಅನ್ನೋದನ್ನು ನಾವು ಕಾದು ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.